ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದ ಪುಂಡರನ್ನ ಪ್ರಶ್ನಿಸಿದ್ದ ಪೊಲೀಸರ ಮೇಲೆಗೆ ಹಲ್ಲೆ ನಡೆಸಲಾಗಿದೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಕಾಶವಾಣಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. 4 ರಿಂದ ಕರ್ನಾಟಕ ಪೊಲೀಸರನ್ನ ಅವಾಚ್ಯ ಪದಗಳಿಂದ ನಿಂದಿಸಿದ ಪುಂಡರು ಪೊಲೀಸರ ಬೈಕ್ ಕೀ ಕಸಿದು ಹಲ್ಲೆ ನಡೆಸಿದ್ದಾರೆ. ಘಟನೆ ಬಳಿಕ 4 ಆರೋಪಿಗಳು ಕಾಲ್ಕಿತ್ತಿದ್ದು, ಘಟನೆ ಸಂಬಂಧ 4ರ ಮೇಲೆ ಕೇಸ್ ದಾಖಲಾಗಿದ್ದು, ಆರೋಪಿಗಳಿಗೆ ಖಾಕಿ ಬಲೆ ಬೀಸಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿಯ ಜೀವರಾಜ್ ಗೆಲುವು ಸಾಧಿಸಿದ್ರು. ಪ್ರಮಾಣ ವಚನ ಸ್ವೀಕಾರಕ್ಕೆ ಸ್ಪೀಕರ್ ಯುಟಿ ಖಾದರ್ ವಿಳಂಬ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ಆರೋಪಿಸಿತ್ತು. ಈ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಸಮರ್ಥನೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ವ್ಯವಸ್ಥೆ ಬಲಿಷ್ಠವಾಗಿರಬೇಕಾದ್ರೆ ವಿಶ್ವಾಸದಲ್ಲಿ ನಡಿಬೇಕು. ವಿಶ್ವಾಸ ಇಲ್ಲದಿದ್ರೆ ಅದು ಸಾಧ್ಯವಿಲ್ಲ. ಸಂವಿಧಾನ ಮತ್ತು ಕಾನೂನಿನ ಅಡಿ ಅವಕಾಶ ಕೊಡಲೇಬೇಕು. ಸರ್ಕಾರದ ಕಾನೂನು ಹೋರಾಟ ನನಗೆ ಸಂಬಂಧವಿಲ್ಲ. ಗವರ್ನರ್ ಕರೆ ಮಾಡಿ ಮಾತಾಡಿದ್ದಾರೆ. ಯಾವುದೇ ರೀತಿಯ ತಡ ಆಗಿಲ್ಲ, ತಡೆ ಮಾಡುವುದು ಸಹ ಇಲ್ಲ. ಯಾವಾಗ ಎಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಎಂಬ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ರು. ಶೃಂಗೇರಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ ಜೀವರಾಜ್ ಅವರಿಗೆ ಮಧ್ಯಾಹ್ನ 3 ಗಂಟೆಗೆ ಸ್ಪೀಕರ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ ಅಂತ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಪೀಕರ್ ಓತ್ ಕೊಡಲಿಲ್ಲ ಅಂತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ವಿ. ಚುನಾವಣಾ ಆಯೋಗ ಪ್ರಮಾಣ ಪತ್ರ ಕೊಟ್ಟ ಮೇಲೆ ಸ್ಪೀಕರ್ಗೆ ಬೇರೆ ದಾರಿ ಇಲ್ಲ, ಪ್ರತಿಜ್ಞೆ ಕೊಡಲೇಬೇಕು. ಸ್ಪೀಕರ್ ಕೊಡದಿದ್ರೆ ರಾಜ್ಯಪಾಲರು ಕೊಡಬಹುದು. ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ. ಈಗ ಸ್ಪೀಕರ್ ಓತ್ ಕೊಡ್ತಿರೋದು ಒಳ್ಳೆಯದಾಗಿದೆ. ಓಟ್ ದಖಾಯಿತಿ ಯಾರು ಮಾಡಿದ್ದಾರೆ, ಓಟ್ ಚೋರಿ ಯಾರು ಮಾಡಿದ್ದಾರೆ, ಎಲ್ಲರೂ ಈಗ ಸ್ಪಷ್ಟವಾಗಿದೆ. ಸೋತ್ರೆ ಇವಿಎಂ ಪ್ರಾಬ್ಲಮ್, ಗೆದ್ರೆ ಇವಿಎಂ ಸರಿ ಅಂತ ಕಿಡಿಕಾರಿದ್ರು. ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಿಗೆ ರಾಜ್ಯ ಸರ್ಕಾರ ಸಂಬಳ ನೀಡದ ಹಿನ್ನೆಲೆ ಶಿಕ್ಷಕರು ಬೀದಿಗಿಳಿದಿದ್ದಾರೆ. ಸಂಬಳದ ಜೊತೆ ನೀಡಲಾಗ್ತಾ ಇದ್ದ ಎನ್ಪಿಎ ಭತ್ಯೆ ಕೂಡ ಸರ್ಕಾರ ತಡೆ ಹಿಡಿದಿದೆ. ಮಾರ್ಚ್ ಏಪ್ರಿಲ್ ತಿಂಗಳ ಸಂಬಳಕ್ಕಾಗಿ ಪಶು ವೈದ್ಯಕೀಯ ಶಿಕ್ಷಕರು ಪ್ರತಿಭಟನೆ ನಡೆಸಿದ್ದಾರೆ. ಹೆಬ್ಬಾಳ ಬಳಿ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಆವರಣದಲ್ಲಿ ಪ್ರೊಟೆಸ್ಟ್ ನಡೆಸಿದ್ದು, ವೇತನ ನೀಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದ 7 ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ 200ಕ್ಕೂ ಅಧಿಕ ಶಿಕ್ಷಕರು ಕೆಲಸಕ್ಕೆ ಗೈರಾಗಿದ್ದಾರೆ. ಜೊತೆಗೆ ಇಂದಿನಿಂದ ಮಧ್ಯವಾರ್ಷಿಕ ಪರೀಕ್ಷೆ ನಡೆಸಲು ಸಹ ಶಿಕ್ಷಕರು ಹಿಂದೇಟು ಹಾಕಿದ್ದಾರೆ. ಮಾರ್ಚ್ 2026 ನಮ್ಮ ತಿಂಗಳಿಂದ ಈಚೆಗೆ ಈ ಒಂದು ಗೌರವಧನವನ್ನು ನಿಲ್ಲಿಸಿರ್ತಾರೆ. ಎಲ್ಲ ಶಿಕ್ಷಕರಿಗೂ ಆ ಒಂದು ಗೌರವಧನ ಕೊಡುವನ್ನು ನಿಲ್ಲಿಸಿದ್ದಾರೆ ಮತ್ತು ಸ್ಯಾಲ್ರಿ ಕೂಡ ಬಂದಿಲ್ಲ ನಮಗೆ. ಈ 20% ಮೂಲ ವೇತನದ 20% ನಮಗೆ ಗೌರವಧನ ಕೊಡ್ತಾ ಇದ್ರು ಪ್ರತಿ ಶಿಕ್ಷಕರಿಗೆ. ಇದರ ಕೂಡ ಉದ್ದೇಶ ಏನಂತಂದರೆ, ಎಲ್ಲ ಶಿಕ್ಷಕರು ಮತ್ತು ಸಂಶೋಧಕರು ತಮ್ಮ ಎಲ್ಲ ದಿನದ ಅವಧಿಯಲ್ಲಿ ಶಿಕ್ಷಣದ ಜೊತೆಗೆ ಬೋಧನೆ ಜೊತೆಗೆ ಸಂಶೋಧನೆ ಅಷ್ಟೇ ತೊಡಗಿಸಬೇಕು. ಯಾವುದೇ ರೀತಿಯ ಖಾಸಗಿ ವೃತ್ತಿಯಲ್ಲಿ ತೊಡಗಿಸ್ಕೋಬಾರ್ದು. ಉತ್ತಮ ಗುಣಮಟ್ಟವನ್ನು ನಾವು ಕಾಪಾಡ್ಕೋಬೇಕು. ಉತ್ತಮ ಪಶುವೈದ್ಯರನ್ನು ತಯಾರು ಮಾಡಿ ನಮ್ಮ ರೈತಾಪಿ ಜನಗಳಿಗೆ ಸೇವೆಗೋಸ್ಕರ ಅವರನ್ನು ರೆಡಿ ಮಾಡಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಶಿಕ್ಷಣದ ಮತ್ತು ಬೋಧನೆಯ ಜೊತೆಗೆ ಈ ಜಾನುವಾರುಗಳಲ್ಲಿ ಕಂಡುಬರುವ ಅನೇಕ ಸಾಂಕ್ರಾಮಿಕ ರೋಗಗಳ ತಡೆಗಟ್ಟಲು ಮತ್ತು ನಿಯಂತ್ರಣಗಳು, ಉತ್ತಮ ಚಿಕಿತ್ಸಾ ವಿಧಾನಗಳನ್ನು, ಲಸಿಕೆಗಳನ್ನು ಕಂಡುಹಿಡಿದು ಅವುಗಳಿಗೆ ರೋಗ ನಿಯಂತ್ರಣವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ನಾವು ದರ ಏರಿಕೆ ಮಾಡುವ ಆತಂಕದಲ್ಲಿದ್ದ ಬೆಂಗಳೂರು ಪಿಜಿ ವಾಸಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಶುಲ್ಕ ಹೆಚ್ಚಿಸುವ ನಿರ್ಧಾರವನ್ನ ತಾತ್ಕಾಲಿಕವಾಗಿ ಪಿಜಿ ಮಾಲೀಕರ ಸಂಘ ಕೈಬಿಟ್ಟಿದೆ. ಪಿಜಿ ನಂಬಿದ್ದ ಯುವ ಸಮೂಹ ನಿಟ್ಟುಸಿರು ಬಿಟ್ಟಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಹಿನ್ನೆಲೆ ಶುಲ್ಕ ಹೆಚ್ಚಳಕ್ಕೆ ಚರ್ಚೆ ಮಾಡಲಾಗಿತ್ತು. ಪಿಜಿ ವಾಸಿಗಳ ಮಾಸಿಕ ಶುಲ್ಕದ ಮೇಲೆ 5% ಹೆಚ್ಚಿಸುವ ಚಿಂತನೆ ನಡೆಸಿತ್ತು. ಕೋರ್ ಕಮಿಟಿ ಸಭೆ ಕರೆದು ಶುಲ್ಕ ಹೆಚ್ಚಿಸುವ ತೀರ್ಮಾನ ಮಾಡಲಾಗಿತ್ತು. ಆದರೆ ವರ್ಕ್ ಫ್ರಮ್ ಹೋಮ್ನಿಂದ ನಿವಾಸಿಗಳಿಲ್ಲದೆ ಪಿಜಿಗಳು ಖಾಲಿ ಆಗ್ತಾ ಇದೆ. ಈ ಹಿನ್ನೆಲೆ ವಾಸವಿರುವ ನಿವಾಸಿಗಳ ಮೇಲೆ ಹೆಚ್ಚಿನ ಶುಲ್ಕ ಹಾಕದಿರಲು ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೋಟಿಗಟ್ಟಲೆ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿದ್ದು, ರಾಜ್ಯ ರಾಜಧಾನಿ ಡ್ರಗ್ಸ್ ಹಬ್ ಆಗ್ತಾ ಇದೆಯಾ ಎಂಬ ಆತಂಕ ಶುರುವಾಗಿದೆ. ಕಳೆದ 15 ದಿನಗಳಲ್ಲಿ ನಗರದಲ್ಲಿ 65 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿತ್ತು. ಇಷ್ಟು ದೊಡ್ಡ ಪ್ರಮಾಣದ ಡ್ರಗ್ಸ್ ನಗರಕ್ಕೆ ಸಪ್ಲೈ ಆಗ್ತಾ ಇರೋದು ಎಲ್ಲಿಂದ ಅಂತ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಸದ್ಯ ಡ್ರಗ್ಸ್ ಜಾಲದ ಹಿನ್ನೆಲೆ ಹಾಗೂ
ಕಾಂಟ್ಯಾಕ್ಟ್ ಬಗ್ಗೆ ಪೊಲೀಸರು ನಡೆಸಿದ ತನಿಖೆಯಲ್ಲಿ ದೆಹಲಿ, ವೈಜಾಗ್, ಅರಕುನಿಂದಲೇ ಅತಿ ಹೆಚ್ಚಾಗಿ ಗಾಂಜಾ ಬರ್ತಾ ಇದೆ ಅಂತ ಬಹಿರಂಗವಾಗಿದೆ. ದೆಹಲಿಯಿಂದ MDMA ಬರ್ತಾ ಇದ್ರೆ ಗಾಂಜಾ ಮಾತ್ರ ಆಂಧ್ರದಿಂದ ಬರ್ತಾ ಇದೆ ಅನ್ನೋದು ಬೆಳಕಿಗೆ ಬಂದಿದೆ. ಸದ್ಯ ಡ್ರಗ್ಸ್ ಹಾವಳಿಗೆ ಬ್ರೇಕ್ ಹಾಕೋದು ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.